हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। स्वान्तस्थ अनन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। नारायणाय परिपूर्णगुणार्णवाय विश्वोदयस्थितिलयो नेतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ओम्। ನವರಾತ್ರಿಯ ಪರ್ವಕಾಲ ವಿಜಯದಶಮಿ ವಿಜಯದಶಮಿ ಪರ್ವಕಾಲದಲ್ಲಿ ಅದರ ಜೊತೆಗೆ ನಮಗೆಲ್ಲರಿಗೂ ಮೂಲ ಗುರುಗಳಾದಂತಹ ತ್ರಿಲೋಕ್ಯಾಚಾರ್ಯರಾದಂತಹ ಸಾಕ್ಷಾತ್ ವಾಯುದೇವರ ಅವತಾರರಾದಂತಹ ಜಗದ್ಗುರುಗಳಾದಂತಹ ಮಧ್ವಾಚಾರ್ಯರು ಅವತಾರ ಮಾಡಿದಂತಹ ಪರಮ ಪವಿತ್ರವಾದಂತಹ ದಿನ. ಉಡುಪಿಯ ಸಮೀಪದ ಪಾಜಕ ಕ್ಷೇತ್ರದಲ್ಲಿ ಮಧ್ಯಗೇಹ ದಂಪತಿಗಳಲ್ಲಿ ಸಾಕ್ಷಾತ್ ವಾಯುದೇವರು ತಾವು ವಾಸುದೇವ ಎನ್ನುವಂತಹ ನಾಮದಿಂದಾಗಿ ಅವತಾರ ಮಾಡಿದ್ದಾರೆ. ಬಳಿತ್ತಾ ಸೂಕ್ತವು ಕೂಡ ಹೇಳುವಂತೆ ದಶಪ್ರಮತಿಂ ಜನಯಂತ ಯೋಷಾಣಃ ಅಂತ ಆ ಉತ್ತಮ ಸ್ತ್ರೀ ದಶಪ್ರಮತಿಯನ್ನ ಮಧ್ವಾಚಾರ್ಯರನ್ನು ಹಡೆದಿರುವಂತ ವೇದದಲ್ಲಿ ತಿಳಿಸುವಂತಹ ಮಾತು. ಹೀಗೆ ವೇದ ಪ್ರತಿಪಾದ್ಯರಾದಂತಹ ಆಚಾರ್ಯರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವರ ಈ ಒಂದು ಜನ್ಮದಿನದ ಪರ್ವಕಾಲದಲ್ಲಿ ಅವರ ವಿಶೇಷವಾದಂತಹ ಸ್ಮರಣೆಯನ್ನ ಮಾಡ್ತಾ ಅವರ ಅನುಗ್ರಹ ಕೇವಲ ಒಂದು ಜನ್ಮ ಅಲ್ಲ ಮತ್ತು ಅನೇಕ ಜನ್ಮಗಳು ಮಾತ್ರ ಅಲ್ಲ, ಮೋಕ್ಷದವರೆಗೂ ಮೋಕ್ಷದಲ್ಲಿಯೂ ಕೂಡ ವಿಶಿಷ್ಟವಾಗಿ ಅವರ ಅನುಗ್ರಹ ನಮ್ಮ ಮೇಲೆ ನಿರಂತರ ಇರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಅವರೇ ರಚನೆ ಮಾಡಿಕೊಟ್ಟಿರುವಂತಹ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ಈ ಒಂದು ಪಾಠವನ್ನ ನಾವೆಲ್ಲರೂ ಕೂಡ ಯಥಾಮತಿಯಾಗಿ ಚಿಂತನೆ ಮಾಡ್ತಾ ಇದ್ದೇವೆ. ಆ ಬಹುಶಃ ಪಾಠ ಪ್ರಾರಂಭ ಮಾಡಿ ನಾಡಿದ್ದು 8ನೇ ತಾರೀಕು ಅಂದ್ರೆ ನಾಡಿದ್ದು ಬಿದಿಗೆ, ಇವತ್ತು ದಶಮಿ, ಮುಂದಿನ ಬಿದಿಗೆಗೆ ಸರಿಯಾಗಿ ಒಂದು ವರ್ಷ ಆಗುತ್ತೆ. ಒಂದು ವರ್ಷದಿಂದಾಗಿ ಆ ಒಂದು ತಾತ್ಪರ್ಯ ನಿರ್ಣಯದ ಚಿಂತನೆ ಆಗ್ತಾ ಇದೆ. ಒಟ್ಟು 13 ಅಧ್ಯಾಯಗಳಾಗಿವೆ. 13ನೇ ಅಧ್ಯಾಯದಲ್ಲಿ ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಆರಕ್ಷ್ಯ ರುದ್ರದವರಂ ಭಗವತ್ ಪದಾಬ್ಜ ಅಂತ ಅಕ್ರೂರ ಕೃಷ್ಣನನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಅಂತ ಬಂದಿದ್ದಾನೆ. ಬಂದಾಗ ಪರಮಾತ್ಮ ಅವನ ರಥವನ್ನು ಹೇರಿ ಆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದು ಗೋಕುಲಕ್ಕೆ ಬಂದಾಗ ರಥದಲ್ಲಿ ಬರಬೇಕಾದ್ರೆ ನಿರಂತರವಾಗಿ ಪರಮಾತ್ಮನ ಪಾದಸ್ಮರಣೆಯನ್ನ ಮಾಡ್ತಾ ಬರ್ತಾ ಇದ್ದ. ಬ್ರಹ್ಮಾದಿ ದೇವತೆಗಳು ಕೂಡ ನಮಸ್ಕಾರ ಮಾಡುವಂತಹ ಆ ಪರಮಾತ್ಮನ ಉತ್ತಮವಾದಂತಹ ಪಾದಗಳನ್ನ ಅಕ್ರೂರ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಬರ್ತಾ ಇದ್ದ. ಯಾವಾಗ ಗೋಕುಲಕ್ಕೆ ಬಂದ ತಕ್ಷಣ ಮನಸ್ಸಿನಲ್ಲಿ ಇಲ್ಲಿ ತನಕ ಚಿಂತನೆ ಮಾಡ್ತಾ ಇದ್ದಂತಹ ಪಾದಗಳ ಗುರುತು ಭೂಮಿ ಮೇಲೆ ಕಂಡಿತು, ಗೋಕುಲದ ಭೂಮಿಯ ಮೇಲೆ. ಅದನ್ನು ಕೊಂಡು ಅವನಿಗೆ ಭಾರಿ ಆನಂದ ಆಯಿತು ಎಂಬುದಾಗಿ 87ನೇ ಶ್ಲೋಕದಲ್ಲಿ ನಾವು ನೋಡಿದ್ವಿ. ಇಂದಿನಿಂದ 88ನೇ ಶ್ಲೋಕ ಪ್ರಾರಂಭ. ಸೋಚೇಷ್ಟತಾತ್ರ ಜಗದೀಶಿತು ರಂಗ ಸಂಗಾತ್ ಲಬ್ಧೋಚ್ಚಯೇನ ನಿಖಿಲಾಘ ವಿದಾರಣೇಶು ಪಾಂಸುಷು ಅಜೇಷ ಪುರುಹೂತ ಮುಖೋಚ್ಚ ವಿದ್ಯುತ್ ಭ್ರಾಜತ್ ಕಿರೀಟಮಣಿ ಲೋಚನ ಗೋಚರೇಶು. ಪದಚ್ಛೇದ. ಸಹ ಅಚೇಷ್ಟತ ಅತ್ರ ಜಗದೀಶಿತುಃ ಅಂಗಸಂಗಾತ್ ಲಬ್ಧೋಚ್ಚಯೇನ ನಿಖಿಲಾಗ ವಿಧಾರಣೇಶು ಪಾಂಸುಷು ಅಜೇಷ ಪುರುಹೂತ ಮುಖೋಚ್ಚ ವಿದ್ಯುತ್ ಭ್ರಾಜತ್ ಕಿರೀಟ ಮಣಿಲೋಚನ ಗೋಚರೇಶು. ಸಹ ಅಂದ್ರೆ ಆ ಅಕ್ರೂರ, ಅಚೇಷ್ಟತ ಅಂದ್ರೆ ಹೊರಳಾಡಿದ ಅಂತ, ಮಣ್ಣಿನ ಮೇಲೆ ಬಿದ್ದು ಹೊರಳಾಡಿ ಬಿಟ್ಟ ಅಂತೆ. ಯಾಕೆಂತಂದ್ರೆ ಆ ಮಣ್ಣು ಎಂತಹದ್ದು,
ಪರಮಾತ್ಮನ ಪಾದಧೂಳಿ. ಸಾಮಾನ್ಯವಾಗಿ ಒಬ್ಬ ಬ್ರಾಹ್ಮಣ ಮನೆಗೆ ಬಂದನ ಅಂತ ಹೇಳಿದ್ರೇನೆ ಆ ಬ್ರಾಹ್ಮಣನ ಪಾದಧೂಳಿಗೆ ಅನೇಕ ರೀತಿಯಾದ ಮಹತ್ವವನ್ನು ಹೇಳ್ತಾರೆ. ಆ ಶ್ರಾದ್ದದ ಪ್ರಾರಂಭದಲ್ಲಿ ನಾವೇನು ಬ್ರಹ್ಮದಂಡ ಅಂತ ಮಾಡ್ತೇವಲ್ಲ, ಅಲ್ಲಿ ಬ್ರಾಹ್ಮಣರ ಅನೇಕ ಪಾದಧೂಳಿಯ ಮಹತ್ವವನ್ನು ಹೇಳ್ತಾರೆ. ಅಂತಹ ಬ್ರಾಹ್ಮಣರಿಗೇನೆ ಅಷ್ಟು ಮಹತ್ವ ಇರಬೇಕಾದ್ರೆ ಇಡೀ ಜಗತ್ತಿಗೆ ಸ್ವಾಮಿಯಾದಂತಹ ಸರ್ವೋತ್ತಮನಾದಂತಹ ಪರಮಾತ್ಮನ ಪಾದಧೂಳಿ, ಪಾದಧೂಳಿ ಅಂತ ಹೇಳಿ ಏನೋ ಪ್ರತಿಮೆಗೆ ತಾಕಿದ ಮಣ್ಣು ಆ ರೀತಿಯಾದಂತಹ ಪಾದ ಅಲ್ಲ, ಸಾಕ್ಷಾತ್ ಪರಮಾತ್ಮನ ಪಾದಕ್ಕೆ ಸ್ಪರ್ಶವಾದಂತಹ ಉತ್ತಮವಾದಂತಹ ಮಣ್ಣು. ಅಂತಹ ಮಣ್ಣಿನಲ್ಲಿ ಏನೋ ಹೊರಳಾಡಿದ ಅಂತೆ. ಯಾಕೆ ಅಂತಂದ್ರೆ ಆ ಮಣ್ಣು ಎಂತಹದ್ದು, ಜಗದೀಶಿತು ಅಂಗಸಂಗಾತ್, ಇಡೀ ಜಗತ್ತಿಗೆ ಒಡೆಯನಾದಂತಹ ಪರಮಾತ್ಮನ ಅಂಗಸಂಗ, ದೇಹದ ಸ್ಪರ್ಶ ಆ ಮಣ್ಣಿಗಾಗಿದೆ. ಅದರಿಂದಾಗಿ ಏನಾಗಿದೆ, ಆ ಮಣ್ಣು ಲಬ್ಧ ಉಚ್ಚ ಏನ, ಉಚ್ಚ ಅಂದ್ರೆ ಶ್ರೇಷ್ಠ, ಅದಕ್ಕೆ ಒಂದು ಶ್ರೇಷ್ಠತೆ ಎಂಬುದು ಲಬ್ಧವಾಗಿದೆ, ಪಡೆದಿದೆ. ಅಂತಹ ಶ್ರೇಷ್ಠವಾದಂತಹ ಮಣ್ಣು. ಅಷ್ಟು ಮಾತ್ರ ಅಲ್ಲ, ನಿಖಿಲ ಅಘ ವಿದಾರಣೇಶು, ಎಲ್ಲ ರೀತಿಯಾದಂತಹ ಅಘವನ್ನ, ಪಾಪಗಳನ್ನು ಕಳೆಯುವಂಥದ್ದು ಆ ಪರಮಾತ್ಮನ ಪಾದಧೂಳಿ. ಅಷ್ಟು ಮಾತ್ರ ಅಲ್ಲ, ಅಜೇಷ ಪುರುಹೂತ ಮುಖೋಚ್ಚ ವಿದ್ಯುತ್ ಭ್ರಾಜತ್ ಕಿರೀಟ ಮಣಿಲೋಚನ ಘೋಷರೇಶು ಅಂತ ಅಜ ಅಂತ ಹೇಳಿದ್ರೆ ಬ್ರಹ್ಮದೇವರು, ಈಶ ಅಂದ್ರೆ ರುದ್ರದೇವರು, ಪುರುಹೂತ ಅಂತ ಹೇಳಿದ್ರೆ ಇಂದ್ರ, ಇವರೇ ಮೊದಲಾದಂತಹ ಎಲ್ಲ ದೇವಾನುದೇವತೆಗಳ ವಿದ್ಯುತ್ ಭ್ರಾಜತ್ ಕಿರೀಟ, ಅವರ ಕಿರೀಟ, ಕಿರೀಟ ಹೇಗಿದೆ ಅಂತ ಹೇಳಿದ್ರೆ ವಿದ್ಯುತ್ ಭ್ರಾಜತ್, ಮಿಂಚಿನಂತೆ ಹೊಳಿತಾ ಇದೆ ಅಂತೆ. ಮಿಂಚಿನಂತೆ ಹೊಳೆಯುವಂತಹ ಉತ್ತಮವಾದಂತಹ ಕಿರೀಟಗಳು ಅದು ಯಾರ ತಲೆ ಮೇಲಿದೆ? ಬ್ರಹ್ಮ ರುದ್ರ ಇಂದ್ರ ಮೊದಲಾದಂತಹ ದೇವಾನುದೇವತೆಗಳ ತಲೆಯ ಮೇಲೆ ಮಿಂಚಿನಂತೆ ಹೊಳೆಯುವಂತಹ ಕಿರೀಟ ಇದೆ. ಆ ಕಿರೀಟದಲ್ಲಿ ಏನಿದೆ? ಉತ್ತಮವಾದಂತಹ ಮಣಿಗಳಿದ್ದಾವೆ. ಇದು ಒಂದಾಯ್ತು. ಇನ್ನೊಂದು ಲೋಚನ, ಅದಕ್ಕೆ ಎರಡು ರೀತಿ ಅರ್ಥ ಮಾಡ್ತಾರೆ. ಕಿರೀಟ ಮಣಿಯ ಲೋಚನ ಅಂತ, ಅದರ ಮುಂಭಾಗ ಅಂತ ಕೆಲವರು ಅರ್ಥ ಮಾಡ್ತಾರೆ. ಇನ್ನು ಕೆಲವು ವ್ಯಾಖ್ಯಾನಕಾರರು ಪ್ರತ್ಯೇಕವಾಗಿ ಲೋಚನ ಅಂದ್ರೆ ಬ್ರಹ್ಮನ ಕಣ್ಣು, ರುದ್ರನ ಕಣ್ಣು, ಪುರುಹೂತ ಅಂದ್ರೆ ಇಂದ್ರನ ಕಣ್ಣು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಅವರ ಕಿರೀಟ ಮತ್ತು ಕಣ್ಣಿನಲ್ಲಿ ಏನಾಗ್ತಾ ಇದೆ, ಆ ಪಾಂಸು ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಅಂದ್ರೆ ಬ್ರಹ್ಮಾದಿ ದೇವಾನುದೇವತೆಗಳ ಕಿರೀಟದಲ್ಲಿ ಮತ್ತು ಅವರ ಕಣ್ಣುಗಳಲ್ಲಿ ಗೋಚರೇಶು ಪಾಂಸುಷು ಏನ್ ಕಾಣಿಸ್ತಾ ಇದೆ? ಪರಮಾತ್ಮನ ಪಾದಧೂಳಿ ಕಾಣಿಸ್ತಾ ಇದೆ ಅಂತ. ತಾತ್ಪರ್ಯ ಏನಂತಂದ್ರೆ, ಇಡೀ ಜಗತ್ತಿಗೇನೆ ಒಡೆಯರಾದಂತಹ ಬ್ರಹ್ಮರುದ್ರಾದಿ ದೇವಾನುದೇವತೆಗಳು ಕೂಡ ತಮ್ಮ ಕಿರೀಟವನ್ನ ಮಣಿಸಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಆ ಪರಮಾತ್ಮನ ಪಾದಧೂಳಿ ಅವರ ಎಲ್ಲಿದೆ? ಕಿರೀಟದಲ್ಲಿ ಇದೆ ಅಂತ ಆ ರೀತಿಯಾಗಿ ತಾತ್ಪರ್ಯ. ಅದೇ ರೀತಿ ಲೋಚನ ಗೋಚರೇಶು, ನಿರಂತರವಾಗಿ ಅವರ ದೃಷ್ಟಿ ಪರಮಾತ್ಮನ ಪಾದಧೂಳಿಯ ಮೇಲೆ ಇರುತ್ತೆ, ಪಾದದ ಮೇಲೆ ಇರುತ್ತೆ. ಹಾಗಾಗಿ ಅವರ ಕಣ್ಣಿನಲ್ಲಿಯೂ ಕೂಡ ಆ ಪಾದಧೂಳಿ ಪ್ರತಿಸ್ಫಲನ ಆಗ್ತಾ ಇದೆ, ಅರ್ಥಾತ್ ರಿಫ್ಲೆಕ್ಟ್ ಆಗ್ತಾ ಇದೆ ಅಂತ. ಒಟ್ಟು ತಾತ್ಪರ್ಯ, ಅವರೆಲ್ಲರೂ ಕೂಡ ನಿರಂತರವಾಗಿ ಆ ಪರಮಾತ್ಮನ ಪಾದಧೂಳಿಯನ್ನ ಶಿರಸ ಧಾರಣೆ ಮಾಡ್ತಾ ಇರ್ತಾರೆ. ಅಂತಹ ಪಾದಧೂಳಿ, ಅಂತಹ ಪಾದಧೂಳಿ ಸಾಕ್ಷಾತ್ತಾಗಿ ಆ ಅಕ್ರೂರನಿಗೆ ಕಂಡಾಗ ಅವನೇನ್ ಮಾಡಿದ? ಅದರ ಮೇಲೆ ಬಿದ್ದು ಬಿಟ್ಟು ತಾನೇನ್ ಮಾಡಿದ? ಅಚೇಷ್ಟತ, ಹೊರಳಾಡಿ ಬಿಟ್ಟ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಅಷ್ಟು ಉತ್ಕಟವಾದಂತಹ ಭಕ್ತಿ. ಆ ಉತ್ಕಟವಾದ ಭಕ್ತಿಯಿಂದಾಗಿ ಪರಮಾತ್ಮನ ಪಾದಧೂಳಿ ಕಂಡ ತಕ್ಷಣ ಅದರಿಂದಾಗಿ ಭಕ್ತಿಯಿಂದಾಗಿ ನಮಸ್ಕಾರ ಮಾಡೋದು ಮಾತ್ರ ಅಲ್ಲ, ಅದರ ಇಲ್ಲಿ ಹೊರಳಾಡಿ ಬಿಟ್ಟ, ಅದರಲ್ಲಿ ಕುಣಿದಾಡಿ ಬಿಟ್ಟ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ಸೋಪಶ್ಯತಾಥ ಜಗದೇಕ ಗುರುಂ ಸಮೇತಂ ಅಗ್ರೋದ್ಭವೇನ ಭುವಿ ಗಾ ಅಪಿ ದೋಹಯಂತಂ ಆನಂದ ಸಾಂದ್ರತನು ಅಕ್ಷಯಮೇನ ಮೀಕ್ಷ್ಯ ಪೃಷ್ಟ ಪಪಾತ ಪದಯೋಃ ಪದ ಪುರುಷೋತ್ತಮಸ್ಯ. ಪದಚ್ಛೇದ. ಸಹ ಅಪಶ್ಯತ ಅಥ
ಜಗದೇಕ ಗುರುಂ ಸಮೇತಂ ಅಗ್ರೋದ್ಭವೇನ ಭುವಿ ಗಾಹ ಅಪಿ ದೋಹಯಂತಂ ಆನಂದ ಸಾಂದ್ರತನುಂ ಅಕ್ಷಯಂ ಏನಂ ಈಕ್ಷ ಹೃಷ್ಟಃ ಪಪಾತ ಪದಯೋಃ ಪುರುಷೋತ್ತಮಸ್ಯ. ಬ್ರಹ್ಮರುದ್ರಾದಿ ಸಕಲ ದೇವಾನುದೇವತೆಗಳು ಕೂಡ ನಮಸ್ಕರಿಸುವಂತಹ ಪರಮಾತ್ಮನ ಪಾದಧೂಳಿಯನ್ನು ಕಂಡ. ಅದಾದ ಮೇಲೆ ತಾನೇನ್ ಮಾಡಿದ, ಪರಮಾತ್ಮನನ್ನ ಕಂಡ, ಕೃಷ್ಣನನ್ನ ನೋಡಿದ. ಯಾರು ಕೃಷ್ಣ? ಜಗದೇಕ ಗುರು, ಇಡೀ ಜಗತ್ತಿಗೆ ಗುರುವಾದಂಥವನು. ಅಂತಹ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ? ಆಚಾರ್ಯರ ಪದಪ್ರಯೋಗ ನೋಡಿ. ಇಡೀ ಜಗತ್ತಿಗೆ ಗುರುವಾದಂತಹ ಸ್ವಾಮಿಯಾದಂತಹ ಸರ್ವೋತ್ತಮನಾದಂತಹ ಪರಮಾತ್ಮ ಮಾಡ್ತಾ ಇದ್ದದ್ದೇನು? ಗಾಹ ದೋಹಯಂತಂ. ಸಾಮಾನ್ಯ ಒಬ್ಬ ಗೋಪಾಲಕನಂತೆ ಆಕಳಿನ ಹಾಲನ್ನು ಕರಿತಾ ಇದ್ದಾನಂತೆ. ಇಡೀ ಜಗತ್ತಿಗೆ ಸ್ವಾಮಿಯಾದರೂ ಕೂಡ, ಪುರುಷೋತ್ತಮನಾದರೂ ಕೂಡ ಪರಮಾತ್ಮ ಅಗ್ರೋದ್ಭವೇನ ಸಹಿತ. ಅಗ್ರೋದ್ಭವ ಅಂದ್ರೆ ಮೊದಲು ಹುಟ್ಟಿದಂಥವನು, ಅರ್ಥಾತ್ ಬಲರಾಮ. ತನ್ನ ಅಣ್ಣನಾದಂತಹ ಬಲರಾಮನೊಟ್ಟಿಗೆ ಕೂಡಿಕೊಂಡು ಹಸುಗಳನ್ನ ಹಾಲು ಕರೀತಾ ಇದ್ದ. ಗಾ ಅಪಿ ದೋಹಯಂತಂ. ಇಂತಹ ಪರಮಾತ್ಮ ಅವನನ್ನು ನೋಡಿದ. ಅಕ್ರೂರ ಆನಂದ ಸಾಂದ್ರತನು, ಆನಂದ ಪರಿಪೂರ್ಣವಾದಂತಹ ಶರೀರ ಪರಮಾತ್ಮನ ಶರೀರ. ಅಕ್ಷಯ, ನಾಶವಿಲ್ಲದೇ ಇರುವಂತಹ ಶರೀರ. ಅಂತಹ ಪುರುಷೋತ್ತಮನನ್ನ, ಪರಮಾತ್ಮನ ಪಾದವನ್ನು ನೋಡಿ ನಾವಾಗಿದ್ ಏನ್ ಮಾಡ್ತಾ ಇದ್ವಿ? ನಮಸ್ಕಾರ ಮಾಡ್ತೀವಿ. ಅಕ್ರೂರ ಹಾಗಲ್ಲ. ಪುರುಷೋತ್ತಮಸ್ಯ ಪದಯೋಹೋ, ಪರಮಾತ್ಮನ ಪಾದದ ಮೇಲೆ ಹೃಷ್ಟ, ಸಂಭ್ರಮದಿಂದಾಗಿ, ಖುಷಿಯಿಂದಾಗಿ ತಾನೇನ್ ಮಾಡಿದ? ನಮಸ್ಕಾರ ಮಾಡಲಿಲ್ಲ. ಪಪಾತ, ಬಿದ್ದು ಬಿಟ್ಟ ಅಂತೆ. ಅಂದ್ರೆ ಕೆಲವೊಮ್ಮೆ ಅನೇಕ ಒಂದು ಫೋಟೋಗಳಲ್ಲಿ ನೋಡಿರ್ತೇವೆ ನಾವು. ಪರಮಾತ್ಮನ ಭಕ್ತರು ಗಟ್ಟಿಯಾಗಿ ಪರಮಾತ್ಮನ ಪಾದ ಹಿಡ್ಕೊಂಡಿರೋದು, ಆ ರೀತಿಯಾಗಿ ಎಲ್ಲ. ಅಂದ್ರೆ ಆ ಭಕ್ತಿಯ ಒಂದು ಲೆವೆಲ್, ಎಕ್ಸ್ಟ್ರೀಮ್ ಲೆವೆಲ್ ಯಾವ ರೀತಿ ಇರುತ್ತಂದ್ರೆ, ಬರೀ ಹೋಗಿ ಅಲ್ಲಿ ನಮಸ್ಕಾರ ಮಾಡೋದು ಅಥವಾ ಏನೋ ಅಲ್ಲಿ ಪರಮಾತ್ಮ ಕಂಡ ತಕ್ಷಣ ಶ್ರದ್ಧೆಯಿಂದ ಅಲ್ಲಿ ನಿಯಮಗಳನ್ನ ಫಾಲೋ ಮಾಡಿಕೊಂಡು ಅಷ್ಟಾಂಗ ನಮಸ್ಕಾರ ಅಂತ ಮಾಡೋದು, ಆ ರೀತಿಯಾಗಿ ಇಲ್ಲಿ ಇರೋದಿಲ್ಲ ಭಕ್ತಿಯಲ್ಲಿ. ಆ ಭಕ್ತಿ ಉದ್ರೇಕದಿಂದಾಗಿ ಆ ಪರಮಾತ್ಮನ ಪಾದ ಸಿಕ್ಕಿದೆ ಅನ್ನುವಂತಹ ಸಂಭ್ರಮದಲ್ಲಿ ತಾನೇ ಮಾಡಿದ, ಗಟ್ಟಿಯಾಗಿ ಪರಮಾತ್ಮನ ಪಾದ ಮೇಲೆ ಬಿದ್ದೇ ಬಿಟ್ಟ ಅಂತೆ. ಪರಮಾತ್ಮ, ಇಡೀ ನನ್ನ ದೇಹ ನಿನ್ನದು, ನಿನಗೆ ಸಮರ್ಪಣೆ ಅಂತ ಪರಮಾತ್ಮನ ಪಾದದಲ್ಲಿ ಭಕ್ತಿಯಿಂದಾಗಿ ಅವನು ಬಿದ್ದು ಬಿಟ್ಟ ಎಂಬುದಾಗಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಹೀಗೆ ಪೃಷ್ಠ ಪಪಾತ ಪದಯೋಹೋ ಪುರುಷೋತ್ತಮಸ್ಯ, ಪರಮಾತ್ಮನ ಪಾದದ ಮೇಲೆ ತಾನು ಎರಗಿ ಬಿಟ್ಟ, ಬಿದ್ದು ಬಿಟ್ಟ ಅಂತ. ಮುಂದೆ ಉತ್ಥಾಪ್ಯತಂ ಯದುಪತಿ ಸಬಲೋ ಗೃಹಂ ಸ್ವಂ ನೀತ್ವೋಪಚಾರಮಖಿಲಂ ಪ್ರವಿಧಾಯ ತಸ್ಮಿನ್. ನಿತ್ಯೋದಿತಾಕ್ಷಯ ಚಿದಪಿ ಅಖಿಲಂ ಸ ತಸ್ಮಾತ್ ಶುಶ್ರಾವ ಲೋಕಚರಿತ ಅನುವಿಡಂಬನೇನ. ಪದಚ್ಛೇದ. ಉತ್ಥಾಪ್ಯ ತಂ ಯದುಪತಿ ಸಬಲಃ ಗೃಹಂ ಸ್ವಂ ನೀತ್ವಾ ಉಪಚಾರಂ ಅಖಿಲಾಂ ಪ್ರವಿಧಾಯ ತಸ್ಮಿನ್. ನಿತ್ಯೋದಿತಾಕ್ಷಯ ಚಿತ್ ಅಪಿ ಅಖಿಲಂ ಸಹ ತಸ್ಮಾತ್ ಶುಶ್ರಾವ ಲೋಕಚರಿತಾನು ವಿಡಂಬನೇನ. ಹೀಗೆ ತನ್ನ ಪಾದದ ಮೇಲೆ ಬಿದ್ದಂತಹ, ಭಕ್ತಿಯಿಂದ ಕೂಡಿದಂತಹ ಆ ಅಕ್ರೂರನ್ನ ಕೃಷ್ಣ ಏನ್ ಮಾಡಿದ? ಯದುಪತಿ, ಯಾದವರ ಪತಿಯಾದಂತಹ ಕೃಷ್ಣ, ಉತ್ಥಾಪ್ಯ, ಅವನನ್ನ ಎಬ್ಬಿಸಿದ. ಹೀಗೆ ಸಬಲಹ, ಬಲರಾಮನೊಟ್ಟಿಗೆ ಕೂಡಿಕೊಂಡು ತಾನೇನ್ ಮಾಡಿದ? ಅವನನ್ನ ಸ್ವಂ ಗೃಹಂ ನೀತ್ವ, ತನ್ನ ಮನೆಗೆ ಕರೆದುಕೊಂಡು ಹೋದಂತೆ. ಯಾರನ್ನ? ಅಕ್ರೂರನನ್ನ. ಅಲ್ಲಿ ಅವನಿಗೆ ಮಾಡಬೇಕಾದಂತಹ ಎಲ್ಲ ರೀತಿಯಾದಂತಹ ಅತಿಥಿ ಉಪಚಾರಗಳನ್ನು ಕೂಡ ಮಾಡಿದ. ಉಪಚಾರಮಖಿಲಂ ಅಖಿಲಾಂ ಪ್ರವಿಧಾಯ ತಸ್ಮಿನ್, ಅವನಿಗೆ ಎಲ್ಲ ರೀತಿಯಾದಂತಹ ಉಪಚಾರವನ್ನು ಕೂಡ ಮಾಡಿದ.
ಅದಾದ ಮೇಲೆ ಯಾಕೆ ಬಂದಿದ್ದೀಯಾ ಅಂತ ಕೇಳಿದ, ಬಂದ ಕಾರಣವನ್ನು ಕೇಳಿದ. ಅಲ್ಲ ಪರಮಾತ್ಮನಿಗೆ ಎಲ್ಲ ಗೊತ್ತಿದೆಯಲ್ವಾ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ನಿತ್ಯೋತಿದಾಕ್ಷಯ ಚಿತ್. ಪರಮಾತ್ಮನ ಜ್ಞಾನ ಎಂತಹದ್ದು ನಿತ್ಯ ಉದಿತ, ಯಾವಾಗಲೂ ಕೂಡ ಅಭಿವ್ಯಕ್ತವಾದಂತಹ, ಎಕ್ಸ್ಪೋಸ್ ಆಗಿರುವಂತಹ ಜ್ಞಾನ ಪರಮಾತ್ಮನದ್ದು. ಏನೋ ಒಳಗಡೆಯಲ್ಲಿ ಮುಚ್ಚಿಕೊಂಡಿಟ್ಟಿರುವಂತಹ ಜ್ಞಾನ ಅಲ್ಲ. ನಮಗೆ ಕೆಲವೊಂದು ವಿಷಯಗಳು ಗೊತ್ತಿರ್ತವೆ, ಆದರೆ ಅದು ಕೆಲವೊಮ್ಮೆ ಮರೆತು ಹೋಗ್ಬಿಡುತ್ತೆ. ಅಥವಾ ಎಲ್ಲ ಜ್ಞಾನವೂ ಕೂಡ ಯಾವಾಗಲೂ ಅಭಿವ್ಯಕ್ತ ಆಗಿರೋದಿಲ್ಲ. ಪರಮಾತ್ಮನ ಜ್ಞಾನ ಹಾಗಲ್ಲ, ನಿತ್ಯ ಉದಿತ ಅಕ್ಷಯ, ನಿತ್ಯವೂ ಕೂಡ ಅಭಿವ್ಯಕ್ತವಾದಂತಹ ಜ್ಞಾನ ಅದು ಪರಮಾತ್ಮನ ಜ್ಞಾನ. ಪರಮಾತ್ಮನಿಗೆ ಎಲ್ಲವೂ ಗೊತ್ತಿದೆ, ಅಕ್ರೂರ ಯಾಕೆ ಬಂದಿದ್ದಾನೆ ಅಂತ ಗೊತ್ತಿದೆ, ಕಂಸ ಏನ್ ಹೇಳಿದ್ದ ಅಂತ ಕೂಡ ಗೊತ್ತಿದೆ. ಹಾಗಿದ್ದರೂ ಕೂಡ ಕೇಳಿದ ಅಂತ, ಯಾಕೆ ಬಂದಿದ್ಯಾ, ಏನು ವಿಚಾರ ಅಂತ. ಯಾಕೆ ಕೇಳಿದ ಅಂತಂದ್ರೆ, ಲೋಕಚರಿತಾನು ವಿಡಂಬನೆಯ, ಪರಮಾತ್ಮ ಮನುಷ್ಯನಾಗಿ ಅವತಾರ ಮಾಡಿದ್ದಾನೆ, ಮನುಷ್ಯರು ಯಾವ ರೀತಿಯಾಗಿ ಮಾಡ್ತಾರೋ ಆ ರೀತಿಯಾಗಿ ಲೋಕ ವ್ಯವಹಾರದ ಹಿನ್ನೆಲೆಯಲ್ಲಿ ಪರಮಾತ್ಮ ತಾನೇ ಮಾಡಿದ ವಿಡಂಬನೆಗೋಸ್ಕರ ಎಲ್ಲವನ್ನು ಕೂಡ ಕೇಳಿದ. ಯಾಕೆ ಬಂದಿದ್ಯಾ ಅಂತೆಲ್ಲ ಕೇಳ್ತಾನೆ. ಆ ರೀತಿಯಾಗಿ ಕೇಳಿದಾಗ ವಾಸ್ತವಿಕವಾಗಿ ಅಕ್ರೂರ ಕಂಸನ ಮಂತ್ರಿ, ಕಂಸನ ಮಂತ್ರಿಯ. ಹಾಗಾಗಿ ಕಂಸ ತಾನು ಏನ್ ಹೇಳಿದ್ದಾನೋ ಅದನ್ನು ಮಾತ್ರ ಹೇಳಬೇಕು. ಅದೊಂದು ಪ್ರೋಟೋಕಾಲ್ ಇದ್ದ ರೀತಿಯಾಗಿ. ಒಂದು ರಾಜ್ಯದ ವ್ಯಕ್ತಿ ಇನ್ನೊಬ್ಬ ರಾಜ್ಯದ ವ್ಯಕ್ತಿ ಹತ್ರ ಹೋಗಿ ತಮ್ಮ ರಾಜ್ಯದ ಸೀಕ್ರೆಟ್ಸ್ ಅನ್ನ ಹೇಳಬಾರ್ದು, ಅದು ರಾಜಧರ್ಮ ಆಗೋದಿಲ್ಲ, ರಾಜಧರ್ಮ ಆಗೋದಿಲ್ಲ, ಹೇಳಬಾರ್ದು, ಅದು ರಾಜಧರ್ಮ. ಹಾಗಾಗಿ ಅಕ್ರೂರ ತಾನೇನ್ ಮಾಡಿದ, ಅವನೇನ್ ಹೇಳ್ಬೇಕಾಯ್ತು ವಾಸ್ತವಿಕವಾಗಿ, ಕಂಸ ಬಿಲ್ಲು ಹಬ್ಬವನ್ನು ಮಾಡ್ತಾ ಇದ್ದಾನೆ, ಅದಕ್ಕೋಸ್ಕರ ನಿಮ್ಮನ್ನು ಕರೆದುಕೊಂಡು ಬರ್ಬೇಕು ಅಂತ ಹೇಳಿದ್ದಾನೆ ಅಂತ ಆಗ್ಬಿಟ್ಟಿದ್ರೆ ಅದು ರಾಜಧರ್ಮ ಆಗ್ತಾ ಇತ್ತು. ಆದರೆ ಅಕ್ರೂರ ತಾನೇನ್ ಮಾಡಿದ, ಎಲ್ಲವನ್ನು ಕೂಡ ಹೇಳ್ಬಿಟ್ಟ ಅಂತೆ. ಅಂದ್ರೆ ಈ ರೀತಿಯಾಗಿ ನಿಮ್ಮನ್ನ ಸಂಹಾರ ಮಾಡಬೇಕು ಅಂತ ಅವನು ಇಚ್ಛೆ ಇದೆ, ಹಾಗಾಗಿ ನಿಮ್ಮನ್ನ ಕೊಲ್ಲುವಂತಹ ನೆಪದಲ್ಲಿ ಬಿಲ್ಲು ಹಬ್ಬಕ್ಕೆ ಕರೀತಾ ಇದ್ದಾನೆ ಅಂತ ಎಲ್ಲವನ್ನು ಕೂಡ ಹೇಳ್ಬಿಟ್ಟ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಆ ಪರಮಾತ್ಮನ ಮೇಲಿನ ಒಂದು ವಿಶಿಷ್ಟವಾದ ಭಕ್ತಿ. ಹಾಗಾಗಿ ಭಕ್ತಿಯ ಒಂದು ಭರದಲ್ಲಿ ಎಲ್ಲವನ್ನು ಕೂಡ ಹೇಳ್ತಾನೆ. ಮತ್ತು ಪರಮಾತ್ಮನ ವಿಚಾರದಲ್ಲಿ ಯಾವುದೇ ನಿಷೇಧಗಳು ಕೂಡ ಇಲ್ಲ, ಭಕ್ತಿಯ ಹಿನ್ನೆಲೆಯಲ್ಲಿ ಅವನು ಎಲ್ಲವನ್ನು ಕೂಡ ಹೇಳಿದ. ಹಾಗಾಗಿ ಅದು ರಾಜಧರ್ಮವನ್ನು ಭಂಗ ಮಾಡಿದ ರೀತಿಯಲ್ಲೂ ಕೂಡ ಆಗೋದಿಲ್ಲ ಎಂಬುದಾಗಿ ಶಾಸ್ತ್ರಗಳು ಹೇಳ್ತವೆ. ಒಟ್ಟಿನಲ್ಲಿ ಎಲ್ಲವನ್ನು ಕೂಡ ಹೇಳಿದ. ಪರಮಾತ್ಮನು ಕೂಡ ಅದನ್ನ ಶುಶ್ರಾವ, ಚೆನ್ನಾಗಿ ಕೇಳಿಸಿಕೊಂಡ. ಚೆನ್ನಾಗಿ ಕೇಳಿಸಿಕೊಂಡ ಅಂತ ಹೇಳಿದ್ರೆ, ಪರಮಾತ್ಮ ಯಾರು ಹೇಳಿದ್ದನ್ನ ಕೇಳಿಸ್ಕೊಳ್ತಾನೆ ಅಂತ ಹೇಳಿದ್ರೆ, ತನ್ನ ಭಕ್ತರು ಹೇಳಿದ್ದನ್ನ ಅತ್ಯಂತ ಪ್ರೀತಿಯಿಂದಾಗಿ ಕೇಳಿಸ್ಕೊಳ್ತಾನೆ ಅಂತ. ಹಾಗಾಗಿ ಅಕ್ರೂರ ಪರಮಾತ್ಮನ ಉತ್ತಮವಾದಂತ ಭಕ್ತ, ಶ್ರೇಷ್ಠ ಭಕ್ತ. ಹಾಗಾಗಿ ಅವರು ಹೇಳ್ತಾ ಇದ್ದಂತಹ ಎಲ್ಲ ವಿಚಾರವನ್ನ ತನಗೆ ಗೊತ್ತಿದ್ದರೂ ಕೂಡ ತಾನೇ ಮಾಡಿದ ಪರಮಾತ್ಮ ನಿಧಾನವಾಗಿ ಪ್ರೀತಿಯಿಂದಾಗಿ ಕೇಳಿಕೊಂಡು ತಾನು ತಿಳಿದುಕೊಂಡು, ಓ ಹೌದಾ, ಈ ರೀತಿ ಪ್ಲಾನ್ ಮಾಡಿದ್ದಾನ ಅಂತ ಅವನು ತಾನು ಕೂಡ ಲೋಕದ ವಿಡಂಬನೆಯ ರೀತಿಯಲ್ಲಿ ಅವನ ಮುಂದೆ ಮಾತನಾಡಿದ. ಮುಂದೆ ಶ್ರುತ್ವಾಸ ಕಂಸ ಹೃದಿ ಸಂಸ್ಥಿತಮಬ್ಜನಾಭ ಪ್ರಾತಸ್ತು ಗೋಪಸಹಿತೋ ರಥಮಾರುರೋಹ. ರಾಮಶ್ಚಪಲ್ಕತನಯ ಅಭಿಯುತೋ ಜಗಾಮ ಯಾನೇನ ತೇನ ಯಮುನಾ ತಟಮವ್ಯಯಾತ್ಮ. ಪದಚ್ಛೇದ. ಶ್ರುತ್ವಾ ಸಹ ಕಂಸಹೃದಿ ಸಂಸ್ಥಿತಂ ಅಬ್ಜನಾಭಃ ಪ್ರಾತಃ ತು ಗೋಪಸಹಿತಃ ರಥಂ ಆರುರೋಹ. ರಾಮಶ್ಚಪಲ್ಕತನಯಾಭಿಯುತಃ ಜಗಾಮ ಯಾನೇನ ತೇನ ಯಮುನಾ ತಟಂ ಅವ್ಯಯಾತ್ಮ. ಈ ರೀತಿಯಾಗಿ ಅವನೇನ್ ಮಾಡಿದ, ಕಂಸ ಹೃದಯ ಸಂಸ್ಥಿತಂ, ಪರಮಾತ್ಮ ತಾನೇನ್ ಮಾಡಿದ, ಕಂಸನ ಹೃದಯದಲ್ಲಿ ಇರುವಂತಹ ವಿಚಾರವನ್ನು, ಅರ್ಥಾತ್ ಅವನ ಉದ್ದೇಶ ಏನು ಅಂತ ಅವನೇನ್ ಮಾಡಿದ, ಅಕ್ರೂರಿನಿಂದಾಗಿ ಹಿಡಿದುಕೊಂಡ. ಇಂತಹ ಪರಮಾತ್ಮ ಎಂಥವನು, ಅವ್ಯಯಾತ್ಮ, ನಾಶ ರಹಿತವಾದಂತಹ ದೇಹವುಳ್ಳಂತಹ ಪರಮಾತ್ಮ ತಾನು ಕಂಸನ ಮನಸ್ಸಿನಲ್ಲಿ ಇರುವುದನ್ನ ಎಲ್ಲವನ್ನು ಕೂಡ ಶುತ್ವ ಕೇಳಿ ತಿಳಿದುಕೊಂಡ. ತಿಳಿದುಕೊಂಡು ತಾನೇ ಮಾಡಿದ, ಪ್ರಾತಸ್ತು ಬೆಳಗಿನ ಸಂದರ್ಭದಲ್ಲಿ ತಾನೇ ಮಾಡಿದ, ಗೋಪ ಸಹಿತ ರಥಮಾರುರೋಹ,
ಎಲ್ಲ ಎಲ್ಲರೂ ಅಲ್ಲ, ಅನೇಕ ಅನೇಕ ಜನ ಗೋಪಾಲಕರೊಟ್ಟಿಗೆ ಸೇರಿಕೊಂಡು ತಾನು ರಥದಲ್ಲಿ ಏರಿದ. ರಥವನ್ನು ಏರಿ ತಾನೇ ಮಾಡಿದ. ಆ ರಾಮ ಶ್ವಫಲ್ಕ ತನಯಾಭಿಯುತ. ರಾಮ ಅಂದ್ರೆ ಬಲರಾಮ, ಶ್ವಫಲ್ಕ ತನಯ ಅಂತ ಹೇಳಿ ಅಕ್ರೂರ, ಅಂದ್ರೆ ಅಕ್ರೂರನ ತಂದೆ ಶ್ವಫಲ್ಕ ಅಂತ ಒಬ್ಬ. ಸೊ ಶ್ವಫಲ್ಕ ತನಯ ಅಂತ ಹೇಳಿ ಅಕ್ರೂರ. ಬಲರಾಮ ಮತ್ತು ಅಕ್ರೂರನೊಟ್ಟಿಗೆ ಸೇರಿಕೊಂಡು ಪರಮಾತ್ಮ ತಾನೇ ಮಾಡಿದ ಆ ರಥವನ್ನು ಏರಿ ಯಮುನಾ ತಟಂ ಯಾನೇನ ತೇನ ಯಮುನಾ ತಟಂ ಜಗಾಮ. ಆ ಒಂದು ಪ್ರಯಾಣದಲ್ಲಿ ತಾನೇ ಮಾಡಿದ ಯಮುನಾ ತಟಕ್ಕೆ, ಯಮುನಾ ನದಿಯ ತೀರಕ್ಕೆ ತಾನು ಜಗಾಮ ತಲುಪಿದ. ಹೀಗೆ ರಥದಲ್ಲಿ ಏರಿಕೊಂಡು ಅನೇಕ ಜನ ಗೋಪಾಲಕರು ಮತ್ತು ಬಲರಾಮ, ಅಕ್ರೂರ, ಶ್ರೀಕೃಷ್ಣ ಇವರೆಲ್ಲರೂ ಕೂಡ ಪ್ರಯಾಣ ಮಾಡ್ತಾ ಮಾಡ್ತಾ ಹಾದಿಯಲ್ಲಿ ಯಮುನಾ ನದಿಯ ತೀರಕ್ಕೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಮುಂದೆ ಸಂಸ್ಥಾಪ್ಯತೌ ರಥವರೆ ಜಗತಾಭಿವಂದ್ಯೌ ಚ್ವಾಫಲ್ಕಿರಾಶ್ವವತತಾರ ಯಮಸ್ವಸಾರಂ. ಸ್ನಾತ್ವಾ ಸ ತತ್ರ ವಿಧಿನೈವ ಕೃತಾಘಮರ್ಷಃ ಶೇಷಾಸನಂ ಪರಮ ಪೂರುಷಮವ್ಯಯಾತ್ಮ ಪೂರುಷಮತ್ರ ಚೈಕ್ಷತ್. ಪದಚ್ಛೇದ. ಸಂಸ್ಥಾಪ್ಯ ತೌ ರಥವರೆ ಜಗತಾಭಿವಂದ್ಯೌ ಶ್ವಾಪಲ್ಖಿ ಆಶು ಅವತತಾರ ಯಮಸ್ವಸಾರಂ. ಸ್ನಾತ್ವಾ ಸಹ ತತ್ರ ವಿಧಿನಾ ಏವ ಕೃತಾಘಮರ್ಷಃ ಶೇಷಾಸನಂ ಪರಮಪೂರುಷಂ ಅತ್ರ ಚ ಐಕ್ಷತ. ಯಮುನೆಯ ತೀರಕ್ಕೆ ಬಂದ್ರು. ಯಮಸ್ವಸಾರ, ಸ್ವಸ ಅಂತ ಹೇಳಿ ತಂಗಿ ಅಂತ, ಯಮನ ತಂಗಿಯಾದಂತಹ ಯಮುನಾ ನದಿಯ ತೀರಕ್ಕೆ ಎಲ್ಲರೂ ಕೂಡ ಬರ್ತಾರೆ. ಬಂದಾಗ ಅಕ್ರೂರ ತಾನೇ ಮಾಡಿದ ಜಗತಾಭಿವಂದವು, ಜಗತ್ತಿಗೆ ಪೂಜ್ಯರಾದಂತಹ ತೌ ಅವರಿಬ್ಬರನ್ನ, ಅರ್ಥಾತ್ ಬಲರಾಮ ಮತ್ತು ಶ್ರೀಕೃಷ್ಣರನ್ನ ರಥವರೇ ಸಂಸ್ಥಾಪ್ಯ, ಆ ರಥದಲ್ಲಿ ತಾನು ಕೂಡಿಸಿ ತಾನೇನ್ ಮಾಡಿದ, ಆ ತತ್ರ ವಿಧಿನಾ ಸ್ನಾತ್ವ, ಯಮುನಾ ನದಿಗೆ ಅಂತ ಇಳಿದ. ಯಮುನಾ ನದಿಯಲ್ಲಿ ವಿಧಿಪೂರ್ವಕವಾಗಿ ಸ್ನಾನ ಮಾಡಿದ. ಸ್ನಾನ ಮಾಡ್ಬೇಕಾದ್ರೆ ತಾನೇ ಮಾಡ್ತಾ ಇದ್ದಾನೆ ಅಲ್ಲಿ ಕೃತಾಘಮರ್ಷಃ ಅಂತ, ಅಘಮರ್ಷಣ ಸ್ನಾನ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಏನು ಅಘಮರ್ಷಣ ಸ್ನಾನ ಅಂತಂದ್ರೆ, ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ಹೇಳ್ತಾರೆ, ಉದ್ಧತೇತಿ ಮೃದಾಲಿಪ್ಯ ದ್ವಿಷಡ್ ಅಷ್ಟ ಷಡಕ್ಷರೈ ತ್ರಿಃ ನಿರ್ಮಜ್ಯ ಆಪ್ಯ ಸೂಕ್ತೇನ ಪ್ರೋಕ್ಷಯಿತ್ವ ಪುನಸ್ತತ ಮೃದಾಲಿಪ್ಯ ನಿಮಜ್ಜ ತ್ರಿಸ್ತ್ರಿಃ ಜಪೇತ್ ಅಘಮರ್ಷಣಂ ಅಂತ. ಸ್ನಾನ ಮಾಡುವ ಕ್ರಮವನ್ನು ಆಚಾರ್ಯ ಹೇಳಬೇಕಾದ್ರೆ ಸರೋವರಾದಿಗಳಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಹಿಂದೆಲ್ಲ ಸರೋವರಗಳಲ್ಲಿ ಮಾಡ್ತಾ ಇದ್ರು, ಇವತ್ತು ಅನಿವಾರ್ಯವಾಗಿ ಬೇರೆ ಬೇರೆ ವ್ಯವಸ್ಥೆಗಳಿದ್ದಾವೆ. ಆದ್ರೆ ಸ್ನಾನ ಮಾಡೋಕೆ ಏನೇನ್ ಮಾಡಬೇಕು ಅಂತ ಹೇಳ್ಬೇಕಾದ್ರೆ ಕೊನೆಗೆ ಹೇಳ್ತಾರೆ, ಆ ಉದ್ಧತೇತಿ ವರಾಹೇಣ ಅಂತ ಹೇಳ ಮೂರ್ತಿಗೆಲ್ಲ ಹಚ್ಕೊಳ್ಬೇಕು. ಆಮೇಲೆ ದ್ವಿಷಡಷ್ಟ ಷಡಕ್ಷರೈಹಿ ಅಂತ ಅಷ್ಟಾಕ್ಷರ ಮಂತ್ರ, ವಾಸುದೇವ ದ್ವಾದಶಾಕ್ಷರ ಮಂತ್ರ ಮತ್ತು ಕೃಷ್ಣ ಷಡಕ್ಷರ ಮಂತ್ರಗಳಿಂದಾಗಿ ಮಂತ್ರಗಳನ್ನು ಹೇಳ್ತಾ ಅಲ್ಲಿ 3 ಸಲ ಸ್ನಾನ ಮಾಡಬೇಕು. ಅದಾದ ಮೇಲೆ ಆಪೋಹಿಷ್ಟ ಮಯುಭುವ ಅಂತ ಆಪ್ಯ ಸೂಕ್ತ ಪ್ರೋಕ್ಷಣೆ ಮಂತ್ರದಿಂದಾಗಿ ಅಲ್ಲಿ ಪ್ರೋಕ್ಷಣೆಯನ್ನು ಮಾಡ್ಕೊಳ್ಬೇಕು. ಅದಾದ ಮೇಲೆ ಮತ್ತೆ ಪುನಃ ಮೃದಾ ಆಲಿಪ್ಯ ಉದ್ಧತೇತಿ ವರಾಹೇಣ ಅಂತ ಮಂತ್ರದಿಂದಾಗಿ ಮೃತ್ತಿಕೆ ಹಚ್ಚಿಕೊಂಡು ಮತ್ತೆ ತಾನು ಅಲ್ಲಿ ಮುಳುಗಿ ಅಲ್ಲಿ ಏನ್ ಮಾಡ್ಬೇಕು, ತ್ರಿಹಿ ಜಪೇತ್ ಅಘಮರ್ಷಣಂ ಅಂತ, ಅಲ್ಲಿ ಅಘಮರ್ಷಣ ಸೂಕ್ತವನ್ನ 3 ಸಲ ಜಪ ಮಾಡಬೇಕು ಅಂತ ಇದೆ. ಅನೇಕರಿಗೆ ಗೊತ್ತಿರುತ್ತೆ, ಋತಂಚ ಸತ್ಯಂ ಚಾಬೀದ ತಪಸೋಧ್ಯ ಜಾಯತ ತಥೋದಾತ್ರ ಜಾಯತ ತತ ಸಮುದ್ರೋರ್ಣವ ಅಂತ ಋಗ್ವೇದದ 10ನೇ ಮಂಡಲದಲ್ಲಿ ಬರುವಂತಹ ಅಘಮರ್ಷಣ ಸೂಕ್ತ. ಆ ಅಘಮರ್ಷಣ ಸೂಕ್ತವನ್ನ ನೀರಿನ ಒಳಗಡೆ ಮುಳುಗಿದಾಗ ಹೇಳುವಂತಹ ಸೂಕ್ತ, ವಿಶಿಷ್ಟವಾದಂತಹ ಸೂಕ್ತ ಅಘಮರ್ಷಣ ಸೂಕ್ತ ಅಂತ. ಆ ರೀತಿಯಾಗಿ ಈ ಅಕ್ರೂರ ಯಮುನೆಯ ನೀರಿನಲ್ಲಿ ಇಳಿದು ಅಘಮರ್ಷಣ ಸ್ನಾನವನ್ನು ಮಾಡ್ತಾ ಇದ್ದ. ಆ ರೀತಿಯಾಗಿ ಮಾಡ್ಬೇಕಾದ್ರೆ
ನೀರಿನಲ್ಲಿ ಒಂದು ಅದ್ಭುತವಾದಂತಹ ದೃಶ್ಯವನ್ನು ಕಂಡ. ಶೇಷಾಸನಂ ಪರಮಪುರುಷಂ ಅತ್ರ ಚೈಕ್ಷತ್. ಶೇಷಾಸನ ಅಂದ್ರೆ ಶೇಷನ ಮೇಲೆ ಪವಡಿಸಿರುವಂತಹ ಪರಮಪುರುಷ, ಪರಮಪುರುಷನಾದಂತಹ ಅಂದ್ರೆ ಸರ್ವೋತ್ತಮನಾದಂತಹ ಶ್ರೀಕೃಷ್ಣ ಪರಮಾತ್ಮನನ್ನ ತಾನು ನೀರಿನಲ್ಲಿ ಒಳಗಡೆ ಕಂಡ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟು ದಿವಸ ಯಾವ ರೀತಿಯಾಗಿ ಕಾಣ್ತಾ ಇದ್ದ, ಇವತ್ತು ಯಾವ ರೀತಿಯಾಗಿ ಕಂಡ ಅಂತ ಅದೆಲ್ಲ ಇನ್ನು ತುಂಬಾ ಚೆನ್ನಾಗಿದೆ. ಆ ವಿಚಾರವನ್ನ ನಾಳೆ ನೋಡೋಣ. ವಿಜಯದಶಮಿಯ ಪರ್ವಕಾಲದಲ್ಲಿ ಆಚಾರ್ಯರ ಬಗ್ಗೆ ಒಂದು 4 ಮಾತನ್ನ ಹೇಳಿ ಇವತ್ತಿನ ಒಂದು ಪಾಠವನ್ನ ಮುಗಿಸೋಣ. ಪ್ರಾರಂಭದಲ್ಲಿ ಹೇಳಿದಂತೆ ಆಚಾರ್ಯರು ಸಾಕ್ಷಾತ್ ವಾಯುದೇವರ ಅವತಾರ. ಪರಮಾತ್ಮ ಇಡೀ ಜಗತ್ತಿನಲ್ಲಿ ಅಜ್ಞಾನ ತುಂಬಿದಾಗ ಎಲ್ಲ ದೇವತೆಗಳ ಪ್ರಾರ್ಥನೆಯಂತೆ ವಾಯುದೇವರಿಗೆ ಅವತಾರ ಮಾಡ್ಲಿಕ್ಕೆ ಅಂತ ಅಪ್ಪಣೆ ಏನ್ ಮಾಡ್ತಾರೆ ಅಂತ. ಯಾಕೆಂದ್ರೆ ಸರ್ವಜ್ಞ ಮನ್ಯಂ ಅನವೀಕ್ಷ ಸಕಾರ್ಯ ವೀರ್ಯಂ ಸ್ಮಿರಾನನೋ ಭುವನ ಜೀವನ ಮಾಭಭಾಷೆ ಅಂತ ಕೇಳುವಂತೆ ಇನ್ನೊಬ್ಬರ ಕೈಯಲ್ಲಿ ಮಾಡ್ಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಕಾರ್ಯಗಳು, ಅದು ಹನುಮದವತಾರ ಆಗಿರಬಹುದು, ಭೀಮಾವತಾರ ಆಗಿರಬಹುದು, ಮಧ್ವಾವತಾರ ಆಗಿರಬಹುದು, ಇನ್ನೊಬ್ಬರಿಗೆ ಊಹೆ ಮಾಡ್ಕೊಳ್ಳಿಕ್ ಕೂಡ ಸಾಧ್ಯವಾಗದೇ ಇರುವಂತಹ ಅನೇಕ ಕಾರ್ಯಗಳನ್ನು ಮಾಡಿದಂಥವರು ವಾಯುದೇವರು. ಅಂತಹ ವಾಯುದೇವರು ಆ ಒಂದು ಮಧ್ವಾಚಾರ್ಯರಾಗಿ ಈ ವಿಜಯದಶಮಿಯ ದಿವಸ ಅವತಾರ ಮಾಡಿ ನಮಗೆಲ್ಲ ಅನುಗ್ರಹವನ್ನು ಮಾಡಿದ್ದಾರೆ. ಪ್ರಧಾನವಾಗಿ ಅವರ ಗ್ರಂಥಗಳು, ಅದು ಹಿಂದೆ ಅನೇಕ ದಾರ್ಶನಿಕರು ಬಂದು ಹೋಗಿದ್ದಾರೆ. ಆದರೆ ದಾರ್ಶನಿಕ ಪ್ರಪಂಚದಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ಹೇಗೆ ಒಪ್ಕೊಳ್ತೀವಿ, ನಮ್ಮ ದಾರ್ಶನಿಕರು ಅಂತ ಹೇಳಿದ್ರೆ ನಾವು ಇಂಥ ಪರಂಪರೆಯಲ್ಲಿ ಬಂದಂಥವ್ರು, ಹಾಗಾಗಿ ಇವರು ನಮಗೆ ಪೂಜ್ಯ ಗುರುಗಳು. ಇನ್ನೊಬ್ಬರು ಇಂಥ ಪರಂಪರೆಯಲ್ಲಿದ್ದಾರೆ, ಹಾಗಾಗಿ ಅವರು ಪೂಜ್ಯರು ಅಂತ ಅನೇಕರು ಒಪ್ಕೊಳ್ತಾರೆ. ಅದು ಸಹಜವೂ ಹೌದು. ಆದರೆ ಇಂದು ಅನೇಕ ಆಧುನಿಕ ದಾರ್ಶನಿಕರು, ಆಧುನಿಕರ ತತ್ವಶಾಸ್ತ್ರವನ್ನ ಅಧ್ಯಯನ ಮಾಡೋಕೆ ಬಂದಂತಹ ಅನೇಕ ಯುವ ಉತ್ಸಾಹಿ ತಂಡ ಅಥವಾ ಅನೇಕ ವಿದೇಶಿಗರು ಆಗಿರ್ಬೋದು, ಫಾರಿನರ್ಸ್ ಕೂಡ ಆಗಿರ್ಬೋದು, ಅವರೆಲ್ಲರೂ ಕೂಡ ಅಂತರಂಗದಿಂದಾಗಿ ಮನಸ್ಪೂರ್ವಕವಾಗಿ ಒಪ್ಪಿಕೊಳ್ಳುವಂತ ತತ್ವ ಅಂತ ಅದು ಮಾಧ್ವ ತತ್ವ. ಮಧ್ವಾಚಾರ್ಯರು ಹೇಳಿದಂತಹ ಅನೇಕ ಅಂಶಗಳು, ಪರಮಾಣು ಕೂಡ ಅದು ವಿಸಿಬಲ್ ಆಗಿದೆ ಅಂತ ಹೇಳುವಂತಹ ಮಾತು. ಅದೇ ರೀತಿಯಾಗಿ ಆಕಾಶದಲ್ಲಿ ಕಣ್ಣಿಗೆ ಕಾಣದೇ ಇರುವಂತಹ ಒಂದು ವಿಶಿಷ್ಟವಾದಂತಹ ಬಣ್ಣ ಇದೆ ಎಂಬುದಾಗಿ ಇವತ್ತು ವಿಜ್ಞಾನದ ಮೂಲಕ ಕಂಡುಕೊಂಡಿದ್ದಾರೆ. ಆದರೆ ಆಚಾರ್ಯರು ಇದನ್ನ 700 ವರ್ಷಗಳಿಗಿಂತ ಮುಂಚೆನೆ ಹೇಳಿದ್ರು. ಭೂತಮಪ್ಯಸಿತಂ ದಿವ್ಯಂ ಅಂತರಿಕ್ಷಂ ಅಗೋಚರಂ ಅಂತ ಅಂತರಿಕ್ಷದಲ್ಲಿ, ಆಕಾಶದಲ್ಲಿ ಕಣ್ಣಿಗೆ ಕಾಣದೇ ಇರುವಂತಹ ಒಂದು ವಿಶಿಷ್ಟ ವರ್ಣ ಇದೆ ಎಂಬುದಾಗಿ ಹೇಳಿದ್ರು. ಈ ರೀತಿಯಾಗಿ ಕೇವಲ ಪರಮಾತ್ಮ, ಪುಣ್ಯ ಪಾಪ, ಧರ್ಮ ಅಧರ್ಮ ಈ ವಿಚಾರದಲ್ಲಿ ಮಾತ್ರ ಅಲ್ಲ, ವಿಜ್ಞಾನಕ್ಕೂ ಕೂಡ ಪೂರಕವಾಗುವಂತಹ, ನಮ್ಮ ಸಾಧನೆಗೂ ಪೂರಕವಾದಂತಹ ಅನೇಕ ರೀತಿಯಾದಂತಹ ಅಂಶಗಳನ್ನ ಆಚಾರ್ಯರು ತಮ್ಮ ಸ್ವರಮೂಲ ಗ್ರಂಥಗಳಲ್ಲಿ ಅಲ್ಲಲ್ಲಿ ತಿಳಿಸಿಕೊಂಡು ಬಂದಿದ್ದಾರೆ. ಅಂತಹ ಸಾಕ್ಷಾತ್ ವಾಯುದೇವರ ಅವತಾರರಾದಂತಹ ಮಧ್ವಾಚಾರ್ಯರು ಅವತಾರ ಮಾಡಿದಂತಹ ಪುಣ್ಯ ದಿನ. ಅವತಾರ ಮಾಡಿದ್ದು ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಅವರಿಗೇನು ಇದರಿಂದ ಪ್ರಯೋಜನ ಇಲ್ಲ, ಅವತಾರ ಮಾಡಿದ್ದು ನಮ್ಮೆಲ್ಲರ ಉದ್ಧಾರಕ್ಕೋಸ್ಕರ. ಹೀಗೆ ಅಜ್ಞಾನವನ್ನು ಪಡೆದುಕೊಂಡಂತಹ ಸಜ್ಜನರ ಉದ್ಧಾರಕ್ಕೋಸ್ಕರ ಅವರು ಉತ್ತಮವಾದಂತಹ ತತ್ವಜ್ಞಾನವನ್ನ ಸಂಪಾದನೆ ಮಾಡಿ ಆ ಮೂಲಕ ಪರಮಾತ್ಮನ ಅನುಗ್ರಹವನ್ನು ಪಡೆದು ನಿರಂತರವಾಗಿ ಮೋಕ್ಷ ಮಾರ್ಗದಲ್ಲಿ ಇದ್ದುಕೊಂಡು ಕೊನೆಗೆ ಮೋಕ್ಷವನ್ನು ಪಡೆಯಬೇಕು, ಆ ಮೋಕ್ಷದಲ್ಲಿ ವಿಶಿಷ್ಟವಾದಂತಹ ಆನಂದವನ್ನು ಅನುಭವಿಸಬೇಕು ಅಂತ ಮಧ್ವಾಚಾರ್ಯರು ಆನಂದ ತೀರ್ಥರು, ಹೆಸರೇ ಹೇಳುವಂತೆ ಆನಂದ ತೀರ್ಥರು. ಆನಂದಕರಂ ತೀರ್ಥಂ ಯಸ್ಮಾತ್ ಸಹ ಆನಂದ ತೀರ್ಥ ಅಂತ ಹೇಳುವಂತೆ, ತೀರ್ಥ ಅಂತ ಹೇಳಿದ್ರೆ ಇನ್ನೊಂದು ಅರ್ಥ ಗ್ರಂಥಗಳು ಅಂತ. ಮಧ್ವಾಚಾರ್ಯ ಗ್ರಂಥಗಳು ಎಂತಹದ್ದು ಅಂತ ಹೇಳಿದ್ರೆ ಆನಂದಕರವಾದಂತಹ ತೀರ್ಥಗಳು, ಆನಂದವನ್ನು ಕೊಡುವಂತಹ ಗ್ರಂಥಗಳು. ಆನಂದ ಅಂತಂದ್ರೆ 2 ರೀತಿ, ಒಂದು ಲೌಕಿಕವಾದಂತಹ ಆನಂದ, ಇನ್ನೊಂದು ಮೋಕ್ಷದಲ್ಲಿ ಸಿಗುವಂತಹ ಉತ್ತಮವಾದಂತಹ ಆನಂದ. ಅದರ ಜೊತೆಗೆ ಒಬ್ಬ ನಿಜವಾದಂತಹ ಜಿಜ್ಞಾಸುವಿಗೆ, ಅಂದ್ರೆ ಜ್ಞಾನವನ್ನ ಪಡೆಯಲೇಬೇಕು, ಆಚಾರ್ಯ ಗ್ರಂಥಗಳನ್ನು ಅಧ್ಯಯನ ಮಾಡಲೇಬೇಕು ಎನ್ನುವಂತಹ ನಿಜವಾದಂತಹ ಒಬ್ಬ ಜಿಜ್ಞಾಸುವಿಗೆ ಆ ಬೇರೆ ಆನಂದ ಬೇಕಾಗಿಲ್ಲ ಅಂತೆ. ಆಚಾರ್ಯರ ಗ್ರಂಥಗಳನ್ನ ಅಧ್ಯಯನ ಮಾಡಿದರೇನೆ ಅದರಿಂದಾಗಿ ಒಂದು ವಿಶಿಷ್ಟವಾದಂತಹ ಆನಂದ ಸಿಗುತ್ತೆ. ಒಳಗಡೆಯಿಂದಾಗಿ ಆಗುವಂತಹ ಆನಂದ ಅದು ಗ್ರಂಥಾಧ್ಯಯನ ಮಾಡಿದಾಗ ಸಿಗುವಂತಹ ಅದ್ಭುತವಾದಂತಹ ಆನಂದ. ಅಂತಹ ಎಲ್ಲ ವಿಧವಾದಂತಹ ಆನಂದಗಳು ಗ್ರಂಥ ಅಧ್ಯಯನ ಮಾಡಿದಾಗ ಸಿಗುವ ಆನಂದವೂ ಕೂಡ ಆಚಾರ್ಯ ಗ್ರಂಥದಿಂದಾಗಿ ಸಿಗುತ್ತೆ, ಲೌಕಿಕ ಆನಂದವೂ ಸಿಗುತ್ತೆ. ಇವೆಲ್ಲವನ್ನು ಕೂಡ ಮೀರಿದಂತಹ ಮೋಕ್ಷ ಆನಂದವೂ ಕೂಡ ಸಿಗುವಂತಹ ಗ್ರಂಥಗಳು ಆಚಾರ್ಯರ ಮಧ್ವರ ಗ್ರಂಥಗಳು. ಅಂತಹ ಆಚಾರ್ಯರು ರಚನೆ ಮಾಡಿರುವಂತಹ ಅವರ ಒಂದು ಅದ್ಭುತ ಕೃತಿ, ಜನಸಾಮಾನ್ಯರಿಗೂ ತಿಳಿಯುವಂತಹ ಒಂದು ವಿಶಿಷ್ಟವಾದಂತಹ ಕೃತಿ, ಅದು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ. ಮಹಾಭಾರತದಲ್ಲಿ ಬರುವಂತಹ ಮತ್ತು ರಾಮಾಯಣ ಬರುವಂತಹ ಅನೇಕ ರೀತಿಯಾದಂತಹ ಗೊಂದಲಗಳಿಗೆ ನಿರ್ಣಯವನ್ನು ಮಾಡ್ತಾ, ಅದೇ ರೀತಿಯಾಗಿ ಆ ಕಥೆಯನ್ನು ಕೂಡ
ಸುಂದರವಾಗಿ ಹೇಳ್ತಾ ತಮ್ಮ ಅದ್ಭುತವಾದಂತಹ ಪದ ಲಾಲಿತ್ಯ ಅಂತ ಹೇಳಿದ್ರೆ ಪದಗಳನ್ನ ಚಮತ್ಕಾರಯುತವಾಗಿ ಉಪಯೋಗಿಸುವಂತಹ ರೀತಿಯಾಗಿರಬಹುದು, ಆ ಛಂದಸ್ಸಿನ ಒಂದು ವಿಶಿಷ್ಟವಾದ ಕ್ರಮಗಳು, ಕೇಳಲಿಕ್ಕೆ ಸುಂದರವಾದಂತಹ ಶ್ಲೋಕಗಳು, ಅದರ ಜೊತೆಗೆ ಅದರಲ್ಲಿ ಅದ್ಭುತವಾದಂತಹ ತತ್ವಗಳು, ಜೊತೆಗೆ ಪರಮಾತ್ಮನ ಸರ್ವೋತ್ತಮತ್ವ, ವಾಯುದೇವರ ಅಂದ್ರೆ ತಮ್ಮ ಜೀವೋತ್ತಮತ್ವ ಮತ್ತು ಉಳಿದ ಜೀವರ ಸ್ವಾತಂತ್ರ್ಯ, ಎಲ್ಲ ರೀತಿಯಾದಂತಹ ತತ್ವಗಳನ್ನು ಕೂಡ ಆ ಶ್ಲೋಕದ ಮಧ್ಯದಲ್ಲಿ ತುಂಬಿಸಿ ನಮಗೆ ಕೊಟ್ಟಿದ್ದಾರೆ. ಕೇಳಲಿಕ್ಕೆ ಮಹಾಭಾರತ ಕಥೆ, ಅವರಿವರ ಕಥೆ ಅಂತ ನಮಗೆ ಅನ್ಸುತ್ತೆ. ಆದರೆ ಇನ್ನು ಮುಂದೆ ತುಂಬಾ ವಿಶಿಷ್ಟವಾದ ವಿಚಾರಗಳು ಬರ್ತವೆ. ರಾಜಧರ್ಮ, ಆಪದ್ಧರ್ಮ ಮುಂತಾದಂತಹ ಆ ಕೃಷ್ಣ ಉಪದೇಶ ಮಾಡಿದಂತಹ ಅನೇಕ ಧರ್ಮಗಳು, ಭೀಷ್ಮಾಚಾರ್ಯ ಉಪದೇಶ ಮಾಡಿದಂತಹ ವಿಚಾರಗಳು, ಜೀವನದಲ್ಲಿ ಯಾವ ವ್ಯಕ್ತಿ ಯಾವ ರೀತಿಯಾಗಿ ಇರಬೇಕು ಅಂತ ಆ ಭೀಮನ ಪಾತ್ರದ ಮೂಲಕ, ಅರ್ಜುನನ ಪಾತ್ರದ ಮೂಲಕ, ಮತ್ತು ಯಾವ ರೀತಿ ಇರಬಾರದು ಅಂತ ಆ ದುರ್ಯೋಧನಾದಿಗಳ ಪಾತ್ರದ ಮೂಲಕ ಆಚಾರ್ಯರು ನಮಗೆ ಸ್ಪಷ್ಟವಾಗಿ ನಿರ್ಣಯ ಮಾಡಿ ಈ ಒಂದು ಗ್ರಂಥದಲ್ಲಿ ಕೊಟ್ಟಿದ್ದಾರೆ. ಅಂತಹ ಈ ಒಂದು ಗ್ರಂಥದ ಪಾಠ ನಿರಂತರವಾಗಿ ಮುಂದುವರೆದು ಇದೇ ರೀತಿಯಾಗಿ ಆಚಾರ್ಯರ ಸರ್ವಮೂಲ ಗ್ರಂಥಗಳನ್ನ ಯಥಾಶಕ್ತಿಯಾಗಿ ಅಧ್ಯಯನ ಮಾಡುವಂತಹ ಸಕಲ ಸೌಭಾಗ್ಯವನ್ನು ಕೂಡ ಆ ಆಚಾರ್ಯರು, ಅವರ ಅಂತರ್ಯಾಮಿಯಾದಂತಹ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ ನಮಗೆಲ್ಲರಿಗೂ ಕೂಡ ಅನುಗ್ರಹ ಮಾಡಲಿ ಅಂತ ನಾವೆಲ್ಲರೂ ಕೂಡ ಈ ವಿಜಯದಶಮಿಯ ಪರ್ವಕಾಲದಲ್ಲಿ ಆಚಾರ್ಯರಲ್ಲಿ, ವೇದವ್ಯಾಸ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋಣ. ವ್ಯಾಸಾಯ ಭವನಾಶಾಯ ಶೇಷಾಯ ಗುಣರಾಶಯೇ ಸದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ.